ಚಾಲನೆ ಕೊಡಬೇಕಂತ ನಾವು ಸರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪವಿತ್ರ ವೇದಿಕೆಗೆ ನಮಸ್ಕರಿಸಿ ವಿದ್ಯಾದಾನ ಮಾಡುವ ಎಲ್ಲ ಗುರುಗಳ ಹೃದಯಗಳಿಗೆ ವಂದಿಸಿ ಗುರುವಾರ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಗೊತ್ತಿದೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ, ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುದ್ರೆಗಳನ್ನ ತಿಳಿಸುತ್ತಾ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳಾ ಮೇಡಮ್ ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕೋಟೆಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಪುಷ್ಪ ಬುಕ್ಕು ಕೊಡುವುದರ ಮೂಲಕ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೇನೆ ನಮ್ಮ ದೈಹಿಕ ಪರೀಕ್ಷಕರು ರಫೀಕ್ ಅಹಮದ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪುಸ್ತಕ ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇವೆ. ಹಾಗೆಯೇ ಕೆ ಹನುಮಂತಪ್ಪ ಸರ್ ಬಿಸಿಯೂಟದ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ಪುಸ್ತಕ ನೀಡುವುದರ ಮೂಲಕ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಗ್ರೇಡ್ 1 ಅಧ್ಯಕ್ಷರು ಜಗದೀಶ್ ಬೆಳಾರಿ ಸರ್ ಕೂಡ ಈ ಸಭೆಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಗ್ರೇಡ್ 2 ಸಂಘದ ಅಧ್ಯಕ್ಷರು ನಮ್ಮ ಸಂಘದ ಗ್ರೇಡ್ 2 ಸಂಘದ ಅಧ್ಯಕ್ಷರು ಶಿವಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ಪುಸ್ತಕ ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ನಾಗರಾಜ್ ಸರ್ ದೈಹಿಕ ಶಿಕ್ಷಣ ಸಂಘದ ಉಪಾಧ್ಯಕ್ಷರು, ಜಿಲ್ಲಾ ಸಂಘದ ಉಪಾಧ್ಯಕ್ಷರು, ಅವರು ಕೂಡ ಆಗಮಿಸಿದ್ದಾರೆ. ಪುಸ್ತಕ ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಮೊಹಮ್ಮದ್ ರಫೀಕ್ ಸರ್ ಜಿಪಿಜಿ ಪ್ರೌಢಶಾಲೆ ಪ್ರಭಾರಿ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಅವರಿಗೂ ಪುಸ್ತಕ ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇನ್ನೋರ್ವ ಪ್ರಭಾರ ಮುಖ್ಯ ಗುರುಗಳು ಎಂಕನಾಯ್ ಸರ್ ಕೂಡ ಅವರಿಗೂ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಲ್ಲಿ ಈ ನಮ್ಮ ಸಭೆಯನ್ನ ಇಲ್ಲಿ ನಡೆಸಲು ಈ ಸ್ಥಳಾವಕಾಶವನ್ನ ಕೊಟ್ಟಂತ ಜಿಪಿಜಿ ಜಿಪಿಎಸ್ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ ಸರ್ ಕೂಡ ನಾನು ಈ ಸಭೆಯಲ್ಲಿ
ಧನ್ಯವಾದಗಳನ್ನು ಕೋರುತ್ತಾ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಲ್ಲಿ ಗ್ರೇಡ್ 1 ಸಂಘದ ಗ್ರೇಡ್ 2 ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಾನು ಈ ಸಭೆಯಲ್ಲಿ ಸ್ವಾಗತ ಕೋರುತ್ತಾ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲರಿಗೂ ದೈಹಿಕ ಶಿಕ್ಷಕರು ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಗೂ ಕೂಡ ನಾನು ಈ ಸಭೆಯಲ್ಲಿ ಸ್ವಾಗತ ಕೋರುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಬಹಳ ಅತ್ಯಂತ ಸುಶೀಲವಾಗಿ ಆತ್ಮೀಯವಾಗಿರ್ತಕ್ಕಂತಹ ಒಂದು ಪುಸ್ತಕವನ್ನು ನೀಡುವುದರ ಮೂಲಕವಾಗಿ ಸ್ವಾಗತ ಕೋರಿದಂತಹ ಎ ಬಸವರಾಜ್ ಸರ್, ದೈಹಿಕ ಶಿಕ್ಷಕರು, MM ಪಾಟೀಲ್ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಮುಂದಿನ ಹಂತದಲ್ಲಿ 2025-26ನೇ ಸಾಲಿನಲ್ಲಿ ನಾವೇನೇನು ಕ್ರೀಡಾ ಚಟುವಟಿಕೆಗಳನ್ನು ಕೈಗೊಂಡ್ವಿ ಮತ್ತೆ ಯಾವ್ಯಾವ ಕ್ರೀಡಾಕೂಟಗಳಲ್ಲಿ ಮಕ್ಕಳು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟ, ವಿಭಾಗ ಮಟ್ಟ ಹಿಂಗೆ ಕ್ರೀಡಾ ಸಾಧನೆಯನ್ನು ಮಾಡಿದ್ರು ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಕ್ರೀಡಾ ವಿದ್ಯಾರ್ಥಿಗಳ ಸಾಧನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವ ಮೂಲಕವಾಗಿ ವಿಶೇಷವಾಗಿ ನಾವು ಕ್ರೀಡಾ ಪ್ರೋತ್ಸಾಹವನ್ನು ಕೊಡುತ್ತಾ ಜೊತೆಗೆ ಈ ವರ್ಷದ ಒಂದು ಕ್ರೀಡಾ ಮಾಹಿತಿಗೆ ಹಲವಾರು ಅಂಶಗಳನ್ನ ಈಗ ಪ್ರಾಸ್ತಾವಿಕವಾಗಿ ಶ್ರೀಯುತ ರಫೀಕ್ ಅಹಮದ್ ಖವಾಸ್ ಸರ್, TPO ಸರ್ ಪ್ರಾಸ್ತಾವಿಕ ನುಡಿಗಳಲ್ಲಿ ತಮ್ಮ ಅನಿಸಿಕೆಯನ್ನ ಈಗ ಅಭಿವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. 2026-27ನೇ ಸಾಲಿನ ದೈಹಿಕ ಶಿಕ್ಷಣ ಶಿಕ್ಷಕರ ಮೊದಲ ಸಭೆಗೆ ಎಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಈ ದಿನದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಸಭೆಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೆ ಮಂಗಳಾ ಮೇಡಮ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇವ್ರನ್ನ ನಾವೆಲ್ಲ ದೈಹಿಕ ಶಿಕ್ಷಕರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತೊಂದು ಬಯಸ್ತಾ, ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಶ್ರೀಯುತದ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಹನುಮಂತ ಸರ್ ಅವರೇ, ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿರ್ತಕ್ಕಂಥ ಗೋಟಕ್ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ವಿಜಯನಗರ ಜಿಲ್ಲಾ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದಂಥ ನಾಗರಾಜ್ ಸರ್ ಅವರೇ, ಗೌರವ ಅತಿಥಿಯಾಗಿರ್ತಕ್ಕಂಥ ಮತ್ತು ನೂತನವಾಗಿ GPG ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಪ್ರಭಾವಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಣೆ ವಹಿಸಿರ್ತಕ್ಕಂಥ ಶ್ರೀಯುತ ಮೊಹಮ್ಮದ್ ರಫಿ ಅವರೇ, ಈ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, 2025-26ನೇ ಸಾಲಿನ ಕ್ರೀಡಾಕೂಟ ವ್ಯವಸ್ಥೆಯಲ್ಲಿ ಹೂವಿನ ಹಡಗಲಿಗೆ ಗೌರವವನ್ನು ತಂದುಕೊಟ್ಟು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿ ನಮ್ಮ ಹೂವಿನ ಹಡಗಲಿಯ ಕ್ರೀಡಾ ಪತಾಕೆಯನ್ನು ಹಾರಿಸಿ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘದ ವತಿಯಿಂದ ಸನ್ಮಾನಕ್ಕೆ ಭಾಜನರಾಗುವಂತಹ ಕ್ರೀಡಾಪಟುಗಳೇ, ಇವತ್ತು ಸಭೆಯ ವಿಶೇಷತೆ 2026-27ನೇ ಸಾಲಿನ ಕ್ರೀಡಾಕೂಟದ ಕುರಿತು ಪೂರ್ವ ವಿಷಯವಾರು ಹಂಚಿಕೆಯ ಒಂದು ಸಭೆಯಾಗಿರ್ತದೆ. ಈ ಸಭೆಯಲ್ಲಿ 2026-27ನೇ ಸಾಲಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಹಂತದ ಸಭೆಗಳಲ್ಲಿ ನಿರ್ಣಯವಾಗಿ ಕೆಲವಾರು ಅಂಶಗಳು ಏನು ನಮ್ಮ ಮಾಹಿತಿಗೆ ಬಂದಿದ್ದಾವೆ ಅವ್ರನ್ನ ಆ ವಿಷಯಗಳನ್ನು ತಮ್ಮೊಂದಿಗೆ ಚರ್ಚಿಸ್ತಾ ಅವುಗಳನ್ನು ಈ ವರ್ಷದ ಕ್ರೀಡಾಕೂಟಗಳಲ್ಲಿ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ 2026-27ನೇ ಸಾಲಿನ ಕ್ರೀಡಾಕೂಟದಲ್ಲಿ ಅಂಥ ಯಾವುದೇ ಬದಲಾವಣೆಯನ್ನು ಕಾಣದೆ 2025-26ನೇ ಸಾಲಿನಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿದ್ದು ಅವೇ ಬಹುತೇಕವಾಗಿ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು,
ತದನಂತರ ಅವುಗಳನ್ನು ಸರಿಪಡಿಸ್ತಕ್ಕಂಥದ್ದು ಇವೆಲ್ಲಗಳ ಕುರಿತು ಅವೇ ಹೋದ ವರ್ಷ ಏನು ಮಾಹಿತಿ ಇರ್ತವೆ ಅವೇ ಮಾಹಿತಿಗಳು ಈ ವರ್ಷ ಕೂಡ ಇರ್ತವೆ. ಮತ್ತು SSF ಮತ್ತು ಅಫಿಲಿಯೇಷನ್ ಫೀ ಬಗ್ಗೆ ಈಗಾಗಲೇ ನಮಗೆಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತು ದೈಹಿಕ ಶಿಕ್ಷಕರ ಸಂಘಗಳಿಗೆ, ದೈಹಿಕ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಡಲಾಗಿದ್ದು, ಯಥಾರೀತಿಯಲ್ಲಿ ಹೋದ ವರ್ಷ ಏನಿತ್ತು ಅದೇ ರೀತಿಯಾಗಿ ನೀವು ಬ್ಯಾಂಕಲ್ಲಿ ಚಲನ್ ಕಟ್ಟುವುದರ ಮೂಲಕ ನಿಗದಿತ ದಿನಾಂಕವನ್ನು ಸೋಮವಾರದ ಜಿಲ್ಲಾ ಮೀಟಿಂಗ್ ನಂತರ ಅದನ್ನು ತಿಳಿಸಲಾಗ್ತದೆ. ಆ ದಿನಾಂಕದೊಳಗಡೆ ನೀವು ಪಾವತಿಸಬೇಕು, ಕಡ್ಡಾಯ ಕೂಡ ಆಗಿರ್ತದೆ. ಮತ್ತು ವಿಶೇಷ ನಾನೀಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಚಲನ್ಗಳನ್ನು ಬ್ಯಾಂಕ್ ಅಕೌಂಟ್ ಸಮೇತ ಸಿದ್ಧ ಮಾಡಿ ತಮ್ಮಗಳ ಗುಂಪುಗಳಿಗೆ ಹಂಚಿಕೆ ಮಾಡಿದ್ದೇನೆ. ಅದೇ ಚಲನನ್ನು, ಅದೇ ಫಾರ್ಮೆಟ್ಗಳನ್ನು ಕಡ್ಡಾಯವಾಗಿ ಬಳಸ್ತಕ್ಕಂಥದ್ದು. ಅದರಲ್ಲಿ ಆಲ್ರೆಡಿ ಅಕೌಂಟ್ ನಂಬರ್ ಕೂಡ ಹಾಕಲಾಗಿದೆ. ಹಾಗಾಗಿ ನೀವು ನಿಮ್ಮ ಶಾಲೆ ಹೆಸರು ಮತ್ತು ನಿಮ್ಮ ಮಕ್ಕಳ ಸಂಖ್ಯೆವಾರು ತುಂಬತಕ್ಕಂಥ ಹಣವನ್ನು ಕ್ರಮಬದ್ಧವಾಗಿ ಹಾಕಿ, ಒಂದು ವಿಶೇಷ ಕ್ಲಸ್ಟರ್ ಮಟ್ಟದಲ್ಲಿ ನಾವು ಕ್ರೀಡೆಗಳು ಆಡಿಸಬೇಕಾಗಿದ್ದರಿಂದ ಕಡ್ಡಾಯವಾಗಿ ನಿಮ್ಮ CRP ಮುಖಾಂತರನೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸ್ತಕ್ಕಂಥದ್ದು. 2026-27 ಸಾಲಿನಲ್ಲಿ ಕೂಡ ಕ್ರೀಡಾಕೂಟಗಳು ಅಂಡರ್ 14 ಮತ್ತು ಅಂಡರ್ 17 ವಿಭಾಗದಲ್ಲಿಯೇ ನಡೀತಕ್ಕಂಥದ್ದು. ಅದು ಕೂಡ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮತ್ತು 2026-27 ಸಾಲಿನ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿದೆ, ಇದು ದೈಹಿಕ ಶಿಕ್ಷಣ ಪಠ್ಯಪುಸ್ತಕವನ್ನು ಈಗ ತೆಗೆದುಹಾಕಲಾಗಿ ಮೌಲ್ಯ ಶಿಕ್ಷಣವನ್ನು ಅಳವಡಿಸಲಾಗಿದೆ. ಭಾಳಷ್ಟು ದೈಹಿಕ ಶಿಕ್ಷಕರಿಗೆ ಗೊಂದಲ ಇದೆ. ಯಾಕಂದರೆ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಪಠ್ಯಪುಸ್ತಕ ಸರಬರಾಜು ಮಾಡಲಾಗಿದೆ. ಆದರೆ ಅದರಲ್ಲಿ ದೈಹಿಕ ಶಿಕ್ಷಣ ಕೆಲವೇ ಪಾಠಗಳು ಅಥವಾ ಕೆಲವೇ ಪುಟಗಳ ಪಾಠಗಳು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗೊಂದಲ ಏನಂದರೆ, ಗೊಂದಲ ಏನಿಲ್ಲ, ಅಲ್ಲಿ ಯಾವ್ಯಾವ ಪಾಠವನ್ನು ಯಾವ್ಯಾವ ವಿಷಯ ಶಿಕ್ಷಕರು ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಂದಾಗಿದೆ. ನಾವೇ ಎಲ್ಲ ಪಾಠ ಮಾಡಬೇಕು ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದಿಲ್ಲ. ಎಲ್ಲ ವಿಷಯ ಶಿಕ್ಷಕರು ಅವರಿಗೆ ಯಾವ್ಯಾವ ತರಗತಿಯ ಯಾವ್ಯಾವ ಪಾಠವನ್ನು ಯಾವ ಶಿಕ್ಷಕರು ಮಾಡಬೇಕು ಅಂಥದ್ದು ಕೂಡ ಹಂಚಿಕೆ ಆಗಿದೆ. ಹಾಗಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಏನು ಹಂಚಿಕೆ ಆಗಿದೆ ಆ ಪಾಠಗಳನ್ನಷ್ಟೇ ನೀವು ಬೋಧನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪಾಠ ಟಿಪ್ಪಣಿ, ಪಾಠ ಯೋಜನೆಯನ್ನು ತಯಾರು ಮಾಡಿಕೊಡ್ತಾರೆ. ಆಮೇಲೆ 2026-27 ಸಾಲಿನ ಕ್ರೀಡಾಕೂಟವು ಕೂಡ ಕ್ಲಸ್ಟರ್ ಹಂತದಲ್ಲಿ ನಡೀತಕ್ಕಂಥದ್ದು. ಮತ್ತು ಅದೇ ಯಥಾರೀತಿಯಾಗಿ ನಾವು ಮಾಡಬೇಕಾಗಿದೆ. ಮತ್ತು ಎಲ್ಲ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಈಗಾಗಲೇ ಮುಖ್ಯೋಪಾಧ್ಯಾಯರ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಒಂದು ಅನುಮತಿಯ ಮೇರೆಗೆ ಅಥವಾ ಅವರ ಒಪ್ಪಿಗೆಯ ಮೇರೆಗೆ ಎಲ್ಲ ಕ್ರೀಡಾಕೂಟಗಳು ತಾಲೂಕಾ ಕ್ರೀಡಾಂಗಣದಲ್ಲೇ ಆಯೋಜನೆ ಆಗ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗದೆ ಈ ಹೋದ ವರ್ಷ ಮಾಡಿದ ರೀತಿಯಲ್ಲೇ ನಾವು ತಾಲೂಕಾ ಕ್ರೀಡಾಂಗಣದಲ್ಲಿಯೇ ಎಲ್ಲ ಕ್ರೀಡಾಕೂಟಗಳು ನಾವೆಲ್ಲರೂ ದೈಹಿಕ ಶಿಕ್ಷಕರು ಸೇರಿ ಏನು ಹೋದ ವರ್ಷ ಮಾಡಿದ್ವಿ ಹಂಚಿಕೆ ಮಾಡಿಕೊಂಡು ಅದೇ ರೀತಿ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ವರ್ಷ ನೇರವಾಗಿ ತಾಲೂಕಾ ಈಗ ವಿಚಾರದಲ್ಲಿ ಸ್ವಲ್ಪ ವಿರಾಮ, ಯಾಕಂದರೆ ಉದ್ಘಾಟನೆ ಆಗಬೇಕಾಗಿದೆ. ದಯಮಾಡಿ ಉದ್ಘಾಟನೆಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಕ್ರೀಡಾಕೂಟಗಳ ಸಂಘಟನೆಯ ಒಂದು ಪೂರ್ಣ ರೂಪರೇಷೆಗಳನ್ನ ಮಾಹಿತಿ ಒದಗಿಸ್ತಾ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನೋಡಿದಂತ ರಫೀಕ್ ಅಹಮದ್ ಖವಾಸ್ TPO ಸರ್ ಅವರಿಗೆ ಅಭಿನಂದನೆಗಳು. ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗ್ರೇಡ್ 1 ಸಂಘದ ಅಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಬೆಳ್ಳಾರಿ ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತೇನೆ. ಹಂಗೆ ಈ CO ಸರ್ ಆದಂತ ನಮ್ಮ ನರೇಶ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಂತ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹೀಗೆ ನಾವೇನು 25 ಮತ್ತು 26ನೇ ಸಾಲಿನಲ್ಲಿ ಉತ್ತಮ ರೀತಿಯಲ್ಲಿ ಮಾಡಿದ್ವಿ, ಅದನ್ನೇ ಮುಂದುವರಿಸಿಕೊಂಡು ಹೋಗೋಣ ಅಂತ ಮಾಹಿತಿ ಮತ್ತೆ ಸರ್ ಮುಂದೆ ಒದಗಿಸ್ತಾರೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಆಗಂತ ಗ್ರೇಡ್ 1 ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಅಣ್ಣ ಅವರಿಗೆ ಪುಸ್ತಕವನ್ನು ನೀಡುವ ಮೂಲಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾನು ಕೊಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿಕ್ಷಣ ಇಲಾಖೆಯ ECO ಸರ್ ಆದಂತಹ ನರೇಶ್ ಸರ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಪುಸ್ತಕವನ್ನು ನೀಡುವ ಮೂಲಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಈ ಒಂದು ಸಭೆಗೆ ಕೋರ್ತಾ ಇದ್ದೇನೆ. ಹೀಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು
26-27ನೇ ಸಾಲಿನ ಅಂಡರ್ 14 ಅಂಡರ್ 17 ಕ್ರೀಡಾಕೂಟಗಳ ಸಂಘಟನೆಯ ಪೂರ್ವಭಾವಿ ಸಭೆಯನ್ನ ಕ್ರೀಡಾ ಸಾಧನ ವಿದ್ಯಾರ್ಥಿಗಳ ಒಂದು ಸನ್ಮಾನದ ಸಭೆಯನ್ನ ಈಗ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಬೇಕಂತ ಹೇಳಿ ಉದ್ಘಾಟಕರಾದಂತಹ ಮಾನ್ಯ ಎ ಕೋಟೆಪ್ಪ ಸರ್, ತಾಲೂಕಾ ಕ್ಷೇತ್ರ ಸಮನ್ವಯ ಕೇಂದ್ರದ ಸಮನ್ವಯ ಅಧಿಕಾರಿಗಳಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಗಳಾಜಿ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಪರಿಸರವೇ ನಮ್ಮ ಜೀವ, ಹಸಿರೇ ನಮ್ಮ ಭವಿಷ್ಯವೋ. ಮರ ನೆಟ್ಟು ನೀರು ಉಳಿಸಿ ಭೂಮಿಯನ್ನು ಕಾಪಾಡೋಣ. ಹಸಿರು ಮರಗಳ ನೆರಳಿನಲ್ಲಿ ಸುಂದರ ಬದುಕು ಬೆಳೆಯಲಿ. ನದಿ ಬೆಟ್ಟ ಕಾಡು ಉಳಿಸಿ ಪ್ರಕೃತಿ ಹಾಡು ಕೇಳಲಿ. ಪ್ಲಾಸ್ಟಿಕ್ ಕಡಿಮೆ ಮಾಡೋಣ, ಸ್ವಚ್ಛತೆಯ ದಾರಿ ಹಿಡಿಯೋಣ. ಪಕ್ಷಿ ಪ್ರಾಣಿ ಜೊತೆಯಾಗಿ ಪ್ರೀತಿಯ ಭೂಮಿ ಕಟ್ಟೋಣ. ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಇಂದಿನ ಸಭೆ. ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮಂಗಳಾರವರೇ, ಹಾಗೆಯೇ ಕೃಷಿ ಸಾಹಿತ್ಯ ನಿರ್ದೇಶಕರಾಗಿರ್ತಕ್ಕಂಥ ಆನಂದ ಸರ್ ಅವರೇ, TPO ರಫಿ ಸರ್ ಅವರೇ, ಹಾಗೆಯೇ ನಿರ್ದೇಶ್ ಸರ್ ಅವರೇ, ಗಣೇಶ್ ಅವರೇ, ರಫಿ ಸರ್ ಅವರೇ, ಶಿವಪ್ಪ ಸರ್ ಅವರೇ, ನಾಗರಾಜ್ ಸರ್ ಅವರೇ, ಹಾಗೆಯೇ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಸರ್ಕಾರಿ ಅನುದಾನರಹಿತ ಶಾಲೆಗಳ ದೈಹಿಕ ಶಿಕ್ಷಕರೇ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಧನೆಗಿರತಕ್ಕಂಥ ವಿದ್ಯಾರ್ಥಿಗಳೇ ಭಾಗವಹಿಸ್ತಾರೆ. ಹಿಂದಿನ ವರ್ಷ ನಾವೆಲ್ಲ ದೈಹಿಕ ಶಿಕ್ಷಕರು ನಮ್ಮ TPO ಸರ್ ಅವರ ನೇತೃತ್ವದಲ್ಲಿ ಮತ್ತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಅತ್ಯಂತ ಯಶಸ್ವಿಯಾಗಿ 2025-26ನೇ ಸಾಲಿನ ಕ್ರೀಡಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಗೊಂದಲಗಳಿಲ್ಲದಂತೆ ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಅವರಿಗೆ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತದೆ. ಹಾಗೆಯೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ವಿಶೇಷವಾಗಿ ನಮ್ಮ ಮಾಗಳದ PMC ಶಾಲೆಯ ವಿದ್ಯಾರ್ಥಿಗಳು ಕರಾಟೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿನಿಧಿಸಿ ಅವರು ಬೆಳ್ಳಿ ಪದಕ, ಬಂಗಾರದ ಪದಕಗಳನ್ನು ಕೂಡ ಪಡೆದಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು. ಹಾಗಾಗಿ ಆ ವಿದ್ಯಾರ್ಥಿಗಳು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹಾಗೆಯೇ ನಮ್ಮ ಕ್ರೀಡಾಪಟುಗಳು, ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ವಿಭಾಗ ಮಟ್ಟದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಸನ್ಮಾನ ಮಾಡೋದ್ರ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆಯೇ ಈಗಾಗಲೇ ನಮ್ಮ ರಫಿ ಸರ್ ಅವರು ಈ ವರ್ಷದ 2026-27ನೇ ಸಾಲಿನ ಕ್ರೀಡಾಕೂಟಗಳನ್ನು ಈಗ ನಡೆಸಬೇಕು ಅನ್ನೋ ಕುರಿತಂತೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿ ಆಗಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಕ್ರೀಡಾಕೂಟಗಳಲ್ಲಿ ಅನೇಕ ಗೊಂದಲಗಳು ಬರ್ತವೆ. ನಾವು ಈಗಾಗಲೇ ನೋಡಿದ್ದೀವಿ, ತುಂಬಾ ಗೊಂದಲಗಳು ಮತ್ತೆ ಬಹಳ ಗಲಾಟೆಗಳು ನಡೀತಾ ಇದ್ವು. ಆ ಕಾರಣಕ್ಕೋಸ್ಕರನೇ ಆ ಕ್ರೀಡಾಕೂಟಗಳನ್ನ ಹಳ್ಳಿಗಳಲ್ಲಿ ನಡೆಸಬಾರ್ದು, ಶಾಲೆಗಳು ನಡೆಸಿದ್ರೆ ಅಲ್ಲಿ ತುಂಬಾ ಸಮಸ್ಯೆಗಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರನೇ ಆ ಕ್ರೀಡಾಕೂಟಗಳನ್ನ ಇಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆಸಬೇಕು ಅಂತ ಹೇಳಿ ಹಿಂದಿನ ವರ್ಷದಿಂದ ವಿದ್ಯಾರ್ಥಿಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ 2025-26ನೇ ಸಾಲಿನಲ್ಲಿ ಮಾಡಿದ್ದಾರೆ. ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಅಭಿನಂದನೆಗಳು. ಅದಕ್ಕೆ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಿಗೆ ಸಹಿತ ಅಭಿನಂದನೆಗಳು. ಹಾಗೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ, ಈಗ ನಾವು SLCಯಲ್ಲಿ ಸತತ 2 ಬಾರಿ ಈಗ ವಿಭಾಗ ಮಟ್ಟದಲ್ಲಿ
ಪ್ರಥಮ ಸ್ಥಾನದಲ್ಲಿ ಬಂದಿದ್ದೀವಿ. ಆ ಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆನೂ ಜಾಸ್ತಿ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧ ಇದೆ. ವಿದ್ಯಾರ್ಥಿಯಲ್ಲಿ ಶಿಸ್ತು, ವಿನಯತೆ, ವಿಧೇಯತೆ, ಶಾಲೆಗೆ ಬರ್ತಕ್ಕಂಥ ರೀತಿ, ಅವನು ಯೂನಿಫಾರ್ಮ್ ಹಾಕೊಂಡು ಬರ್ತಕ್ಕಂಥ ರೀತಿ, ಪ್ರೇಯರ್ಗೆ ಬರ್ತಕ್ಕಂಥ ರೀತಿ ಎಲ್ಲದೂ ಅಚ್ಚುಕಟ್ಟಾಗಿದ್ದರೆ ಆಟೋಮೆಟಿಕಲಿ ರಿಸಲ್ಟು ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲದನ್ನು ಸಹಿತ ಯಾರು ಕಾಪಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ದೈಹಿಕ ಶಿಕ್ಷಕರು ಕಾಪಾಡ್ತಾರೆ. ಹಾಗೆ ಅದ್ರ ಜೊತೆಯಲ್ಲಿ ನಾವು ಕೆಲವೊಂದು ಎಚ್ಚರಿಕೆಗಳನ್ನು ಸಹಿತ ತೆಗೆದುಕೊಳ್ಬೇಕಾಗಿದೆ ಪ್ರಸ್ತುತ ಸನ್ನಿವೇಶಗಳು. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಕಡೆ ದೈಹಿಕ ಶಿಕ್ಷಕರಿಲ್ಲ. ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ. ದೈಹಿಕ ಶಿಕ್ಷಕರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಊರುಗಳಲ್ಲಿ ನಾವು ನೋಡ್ತೀವಿಪ್ಪ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಎಂದೂ ಶಾಲೆ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಸಾಧನೆ ಬಗ್ಗೆ ಕಾಳಜಿ ಇಲ್ಲದಂತಕ್ಕಂಥ ನಾವು ಬಹಳಷ್ಟು ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡ್ರೂ ಕಡಿಮೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಅವಕಾಶವನ್ನು ಕೊಡೋದು ಬೇಡ. ನಮ್ಮ ತರಗತಿಯಲ್ಲಿ ಒಂದು ಪೀರಿಯಡ್ ವೇಸ್ಟ್ ಆದರೂ ಚಿಂತೆ ಇಲ್ಲ. ಯಾಕಂತ ಹೇಳಿದ್ರೆ ಶಿಕ್ಷಣದ ಒಂದು ಭಾಗ ದೈಹಿಕ ಶಿಕ್ಷಣ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡು ಅಭ್ಯಾಸವನ್ನ ನೀವೇ ಮಾಡಿಸಿ ಪ್ರಾಕ್ಟೀಸು. ನಮಗೆ ಏನಪ್ಪಾ ಅಂತ ಹೇಳಿದ್ರೆ ಬಹುಮಾನ ಬಂದ್ರೇನೆ ಸಾಧನೆ ಮಾಡಿದೀವಿ ಅಂತಲ್ಲ, ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ರು ಸಹಿತ ಅದೇ ಸಾಧನೆ. ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಇದು ಮಾಡಿ. ಹಾಗೆ ಅನೇಕ ಸಂದರ್ಭದಲ್ಲಿ ನಮಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒತ್ತಡಗಳು ಉಂಟಾಗ್ತವೆ. ನಮ್ಮ ಶಾಲೆನೇ ಗೆಲ್ಲಬೇಕು, ಅದು ಯಾವ ರೂಪದಲ್ಲಿ ಆಗಿದೆಯೋ ಏನೋ ಗೊತ್ತಿಲ್ಲ, ನಮ್ಮ ಶಾಲೆನೇ ಗೆಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೇನು ಅನ್ಸ್ಬಿಡುತ್ತೆ ಆ ಸ್ಥಾನದಲ್ಲಿ ದೈಹಿಕ ಶಿಕ್ಷಕರಿಗೆ, ಇಲ್ಲ ನಾನೇನಾದ್ರೂ ನಮ್ಮ ಶಾಲೆ ಸಾಧನೆ ಮಾಡಲಿಲ್ಲ, ನನ್ನ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂತಾರೇನೋ ಅಂತೇಳಿ ನಾವು ಸಹಿತ ಅದೇ ಫೋರ್ಸ್ಗೆ ಕೆಲವೊಂದು ಸಂದರ್ಭದಲ್ಲಿ ಇಳಿತಕ್ಕಂಥದ್ದಿದೆ. ಯಾವುದೇ ಸಂದರ್ಭದಲ್ಲಿ ತಮ್ಮ ದೈಹಿಕ ಶಿಕ್ಷಕ ಮಿತ್ರರು ತಮ್ಮ ಸಮತೋಲನವನ್ನು ಕಳೆದುಕೊಳ್ಳೋದು ಬೇಡ. ಏನು ಕ್ರೀಡಾ ನಿಯಮಗಳಿರ್ತವೆ ಅದಕ್ಕನುಗುಣವಾಗಿ ಈಗ ಮುಂದಿನ ಹಂತ ಈ ರಾಜ್ಯ, ರಾಷ್ಟ್ರ ಮತ್ತು ವಿಭಾಗ ಮಟ್ಟದಲ್ಲಿ ಸಾಧನೆಗೈದಂತಹ ಸಾಧನಾ ಕ್ರೀಡಾಪಟುಗಳ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಮಾನ್ಯ BO ಮೇಡಮ್ ರವರು, ಕೋಟೆಪ್ಪ ಸರ್, ಹನುಮಂತಪ್ಪ ಸರ್ ಅವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನೆರವೇರಿಸಿಕೊಡ್ಬೇಕಂತ ನಾವು ವಿನಂತಿಯನ್ನ ಮಾಡ್ಕೊಳ್ತೀವಿ. ಅವರಿಗೆ ಸನ್ಮಾನ ಇರ್ತದೆ ಜನವರಿ 20 ಆಗಸ್ಟ್ 15ರಂದು. ಮತ್ತೆ ಬೇರೆ ಬೇರೆ ನಮ್ಮ ಕ್ರೀಡಾ ವಿಭಾಗ ಸಂಬಂಧಪಟ್ಟಂತೆ ಸನ್ಮಾನಗಳು ಇರೋದಿಲ್ಲ. ಹಾಗಾಗಿ ಸರ್ ಪ್ರತಿ ವರ್ಷವೂ ಕೂಡ ಮಾನ್ಯ ಮೇಡಮ್ ರವರು ತಾಲೂಕು ಹಂತದ ಮೀಟಿಂಗ್ ಹೋದಾಗ ಪ್ರಸ್ತಾಪಿಸಿ ಮಕ್ಕಳಿಗೆ ಸನ್ಮಾನ ಸಿಗುವಂತ ಆಗಲಿ ಅಂತ ನಾನು ಮೇಡಮ್ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ ಮೇಡಮ್. ಇನ್ನು ಮುಂದಿನ ಹಂತದಲ್ಲಿ ರಾಜ್ಯ, ವಿಭಾಗ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತ ಸಾಧನಾ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮದ ಪಟ್ಟಿಯನ್ನು ನಮ್ಮ TPO ಸರ್ ಅವರು ಹೇಳೋದ್ರ ಮೂಲಕವಾಗಿ ಆ ಮಕ್ಕಳಿಗೆ ಅಭಿನಂದಿಸಬೇಕು. ಅವರಿಗೆಲ್ಲ ಸನ್ಮಾನ ಮಾಡ್ಬೇಕಂತ ಮಾನ್ಯ BO ಮೇಡಮ್ ಅವರಲ್ಲಿ, ಕೋಟೆಪ್ಪ ಸರಲ್ಲಿ, ಹನುಮಂತಪ್ಪ ಸರಲ್ಲಿ, ಹಾಗೆ ಗ್ರೇಡ್ 1, ಗ್ರೇಡ್ 2 ಸಂಘದ ಎಲ್ಲಾ ಪದಾಧಿಕಾರಿಗಳಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. 2025-26 ಸಾಲಿನಲ್ಲಿ ನಮ್ಮ ಹೂವಿನಹಳ್ಳಿಯ 14 ವರ್ಷ ಒಳಗಿನ 17 ವರ್ಷ ವಯಸ್ಸಿನ ಒಳಗಿನವರ ಕ್ರೀಡಾಕೂಟಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವಿಭಾಗ ಮತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಶಾಲೆಯಲ್ಲಿ ಮಕ್ಕಳು ಕರಾಟೆ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುವಂತದ್ದು ಮತ್ತೊಂದು ವಿಶೇಷ. ಹಾಗಾಗಿ ಒಮ್ಮೆ ಆ ಶಾಲೆಯ ದೈಹಿಕ ಶಿಕ್ಷಕರನ್ನ, ಬೆಳೆದ ತರಬೇತುದಾರರನ್ನ ಮತ್ತೊಮ್ಮೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕವಾಗಿ ಆ ಎಲ್ಲ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಆ ಶಾಲೆಯ ಶಿಕ್ಷಕ ಬಂಧುಗಳಿಗೆ ಚಪ್ಪಾಳೆ ತಟ್ಟುವ ಮೂಲಕ ಶುಭ ಕೋರಿ ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಮಕ್ಕಳು ಸಾಧನೆಯನ್ನು ಮಾಡಿ ಅಂತ ಎಲ್ಲ ಮಕ್ಕಳಿಗೆ ನಾವು ಶುಭವನ್ನು ಕೋರೋಣ, ಅವರಿಗೆ ಅಭಿನಂದಿಸಿ ಮತ್ತೆ ಮುಂದಿನ ಕ್ರೀಡಾ ಹಂತಕ್ಕೆ ಪ್ರೋತ್ಸಾಹವನ್ನು ಕೊಡೋಣ. ಹೂವಿನ ಹಡಗಲಿಯ ಕೀರ್ತಿಯನ್ನ ವಿಶ್ವದಾದ್ಯಂತ
ಪ್ರಚುರಪಡಿಸಿರ್ತಕ್ಕಂಥ ಹೆಮ್ಮೆಯ ಕ್ರೀಡಾಪಟು ಪಿ ಧನುಷ್ ಆಚಾರ್, ಎಂ.ಎಂ. ಪಾಟೀಲ್ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾನೆ. ಈ ಹುಡುಗ ನಮ್ಮ ಶಾಲೆಯನ್ನೇ, ಅದ್ರ ಜೊತೆಗೆ ಅವರ ಪಾಲಕರು ಕೂಡ ಬಂದಿದ್ದಾರೆ. ಎಲ್ಲರೂ ದಯಮಾಡಿ ಅವನ ಸನ್ಮಾನ ತಾವು ಕೂಡ ಭಾಗಿಯಾಗಬೇಕು, ದಯಮಾಡಿ ನಮ್ಮೆಲ್ಲರ ಕೋರಿಕೆ. ಯಾಕಂದ್ರೆ ಗಿನ್ನಿಸ್ ದಾಖಲೆ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಸಾಧನೆಯಲ್ಲಿರ್ತಕ್ಕಂಥದ್ದು ಸುಲಭ ಅಲ್ಲ. ಜೋರಾಗಿ ಚಪ್ಪಳನ್ನು ತಟ್ಟಿ ಈ ವಿದ್ಯಾರ್ಥಿ ಮಹಾಪಾಠ ಶಾಲೆಯ 8ನೇ ತರಗತಿ ಓದುತ್ತಿರುವ ಧನುಷ್ ಆಚಾರ್ ಅಂತ ಹೇಳಿ 5 ವರ್ಲ್ಡ್ಗಳನ್ನ ವಿಶ್ವ ದಾಖಲೆಗಳನ್ನ ಸ್ಕೇಟಿಂಗ್ ಕ್ರೀಡೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅವರ ಅಪ್ಪ ಅಮ್ಮಂದಿರು ಕೂಡ ಬಹಳ ಶ್ರಮವಹಿಸಿ ಆ ಬಡ ವಿದ್ಯಾರ್ಥಿಗೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ರೀತಿಯಾದಂತಹ ಒಂದು ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಮೊನ್ನೆ ಕೂಡ ಆ ಬೆಳ್ಳಿಗೆ ಬಟ್ಟೆಯನ್ನು ಕೂಡ ಕಟ್ಟಿ ಆ ವಿದ್ಯಾರ್ಥಿ ಸ್ಕೇಟಿಂಗ್ ಅನ್ನ ಮಾಡಿ ಒಂದು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿಯ ಸಾಧನೆ ಫಲಗಳನ್ನ ಇದೀಗ ತಾನೇ ನಾನು ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ, ವಿಶ್ವ ದಾಖಲೆ ಮಾಡಿರ್ತಕ್ಕಂಥದ್ದನ್ನ. ಹಾಗಾಗಿ ಇಂತಹ ಕ್ರೀಡಾಪಟುಗಳಿಗೆ ಪ್ರತಿ ವರ್ಷ ಕೇವಲ ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್ ಅಥವಾ ಕಬಡ್ಡಿ ಇಷ್ಟೇ ಆಡಿ ಬರ್ತಿದ್ವಿ, ಥ್ರೋಬಾಲ್. ಈ ವರ್ಷ ಅಥ್ಲೆಟಿಕ್ಸ್ ನಲ್ಲಿ ಕೂಡ, ಸಾಹಸ ಕ್ರೀಡೆಯಲ್ಲಿ ಕೂಡ ನಮ್ಮ ತಾಲೂಕು ಹೆಮ್ಮೆ ತರುವಂತಹ ಒಂದು ಸಾಮರ್ಥ್ಯವನ್ನು ನಡೆದಿದೆ. ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಅದೇ ರೀತಿ ಬಿಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೊಳಚಿ ವಿದ್ಯಾರ್ಥಿ. ಆಮೇಲೆ ಪಿ ದಿಲೀಪ್ ಕುಮಾರ್ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಳ್ಳಿ. ಹಾಗೆಯೇ ಕೆ ಸೃಷ್ಟಿ ತುಂಗಭದ್ರಾ ವಿದ್ಯಾಸಂಸ್ಥೆ ಪ್ರಾಥಮಿಕ ಶಾಲೆ ಶುದ್ಧ ಜಿಗಿತದಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ದಿಲೀಪ್ ಕುಮಾರ್ 400 ಮೀಟರ್ ಮತ್ತು 600 ಮೀಟರ್ 2 ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಕೊನೆಯದಾಗಿ ರಾಜೇಶ್ವರಿ ಮುರಾರ್ಜಿ ವಸತಿ ಶಾಲೆ ಇಟಗಿ ಚದುರಂಗ ಸ್ಪರ್ಧೆಯಲ್ಲಿ ಈ ವಿದ್ಯಾರ್ಥಿನಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇವರಿಗೆ ಸನ್ಮಾನಿಸಬೇಕು ಅಂತೇಳಿ ವಿನಂತಿ. ಜೋರಾಗಿ ಚಪ್ಪಳನ್ನು ತಟ್ಟಿ ಇವತ್ತು ಗುಂಪು ಆಟಗಳಲ್ಲದೆ ಮೇಲಾಟದಲ್ಲಿ ಕೂಡ ನಮ್ಮ ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢ ಅಂದ್ರೆ ಅಂಡರ್ 14 ಅಂಡರ್ 17 ನಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರುವಂತದ್ದು. ಇವತ್ತು ತಾಲೂಕಿಗೆ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕೂಡ ಕ್ರೀಡಾ ಸಾಧನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಪ್ರತಿ ವರ್ಷ ಕೇವಲ 1-2 ಆಟಗಳಲ್ಲಿ ಹೋಗ್ತಾ ಇದ್ರು. ಈ ವರ್ಷ ಪ್ರಾಥಮಿಕ ಮತ್ತು ಪ್ರೌಢಶಾಲಾ 17 ವರ್ಷ ಮತ್ತು 14 ವರ್ಷ ವಯಸ್ಸಿನ ಒಳಗಿನ ವಿದ್ಯಾರ್ಥಿನಿಯರು ವಿಭಾಗ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟವನ್ನ ನಮ್ಮ ತಾಲೂಕಿನಿಂದ ಪ್ರತಿನಿಧಿಸಿರ್ತಕ್ಕಂಥ ವಿಶೇಷತೆ. ಇವನ್ನೆಲ್ಲ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿಗಳು ಬಹಳಷ್ಟು ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವ್ರ ಜೊತೆಗೆ ನಮ್ಮ ಕೋಟೆಪ್ ಸರ್, ಹನುಮಂತ ಸರ್, ನರೇಶ್ ಸರ್, ನಮ್ಮೆಲ್ಲ ಸಂಘಗಳ ಮುಖ್ಯೋಪಾಧ್ಯಾಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಶುಭ ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ತಾಲೂಕಿನ ಕೀರ್ತಿಯನ್ನ ನಮ್ಮ ಶಾಲೆಗಳ ಪರವಾಗಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭ್ಯಾಸದಲ್ಲಿ ತೊಡಗಿಸಿ, ಕ್ರೀಡಾಭ್ಯಾಸದಲ್ಲಿ ತೊಡಗಿಸಿ ಮತ್ತೆ ನಮ್ಮ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಜಿಲ್ಲಾ ಹಂತದಲ್ಲಿ ನೀಡಿ ಸನ್ಮಾನಿಸಿರ್ತಾರೆ. ನಾವು ತಾಲೂಕು ಹಂತದಲ್ಲಿ ಈ ಒಂದು ಸನ್ಮಾನವನ್ನು ಅವರಿಗೆ ಮಾಡಿ ಒಂದು ಕ್ರೀಡಾ ಪ್ರೋತ್ಸಾಹದಾಯಕವಾಗಿ ಕ್ರೀಡೆಗಳಲ್ಲಿ ಇನ್ನೂ ಕೂಡ ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನ ಗೈಲಿ ಅಂತ ನಾವು ಶುಭ ಕೋರಿ ಈ ಒಂದು ಹಂತದಲ್ಲಿ ಈ ಸಭೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದುಕೊಂಡಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮ. ಕ್ರೀಡಾ ಕ್ಷೇತ್ರದ ಅನನ್ಯವಾದಂತಹ ಸೇವೆ ಹೀಗೆ ಮುಂದುವರಿ ಈ ವರ್ಷದ ಕ್ರೀಡಾಕೂಟಗಳಲ್ಲಿ ಕೂಡ ನಮ್ಮ ತಾಲೂಕಿನ
ಕ್ರೀಡಾಪಟುಗಳು ಹೆಚ್ಚು ಹೊರ ಹೊಮ್ಮಲಿ. ನಿಮ್ಮ ಶಾಲೆಯಲ್ಲಿ ಕ್ರೀಡಾ ಸಾಧನೆ ಎನ್ನುವಂಥದ್ದು ಫಲಿತಾಂಶ ಎಷ್ಟು ಮುಖ್ಯವೋ ಕ್ರೀಡಾ ಸಾಧನೆ ಕೂಡ ಅಷ್ಟೇ ಮುಖ್ಯ ಅಂದಾಗ ತಾಲೂಕಿನ ಹೆಸರು ರಾಜ್ಯಾದ್ಯಂತ ಪ್ರಜ್ವಲಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತಟ್ಟೋದ್ರ ಮೂಲಕವಾಗಿ ಆ ಶಿಕ್ಷಕ ಬಂಧುಗಳಿಗೆ ಅಭಿನಂದಿಸೋಣ, ಸನ್ಮಾನಿಸೋಣ, ಹೃದಯ ಸ್ಪರ್ಶಿ ಶುಭ ಗೌರವವನ್ನ ಸಲ್ಲಿಸೋಣ. ಚಪ್ಪಳೆ ತಟ್ಟಿದ್ರೆ ಆರೋಗ್ಯ ಇರ್ತದೆ. ಹೃದಯ ಜೋರಾಗಿ ಚಪ್ಪಳೆ ತಟ್ಟ್ರಿ, ಒಳ್ಳೆ ರೀತಿ. ಯಾಕಂದ್ರೆ ಇಲ್ಲಿ ನಮ್ದೇ ಕಾರ್ಯಕ್ರಮ, ನಾವೇ ಇದ್ದೀವಿ, ನಾವೇ ಚಪ್ಪಳೆ ತಟ್ಟಿಕೋಬೇಕು, ನಮ್ಮ ಮೇಲೆ ನಾವೇ ಪ್ರೀತಿ ಪಡಿಸ್ಕೋಬೇಕು. ಹಂಗ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅಭಿನಂದಿಸ್ತೇನೆ. ಬಹಳ ಒಳ್ಳೆಯ ಮನದಾಳದಿಂದ ಇಂಥ ಉತ್ತಮ ಶಿಕ್ಷಕರನ್ನ ಸನ್ಮಾನಿಸಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ ವಂದನೆ, ಅಭಿನಂದನೆ ತಮ್ಮೆಲ್ಲರಿಗೂ ಕೂಡ. ತಾಲೂಕು ಕ್ರೀಡೆಯಲ್ಲೂ ಮತ್ತು ಶೈಕ್ಷಣಿಕವಾಗೂ ಎರಡರಲ್ಲೂ ಕೂಡ ಸಮಾನವಾಗಿರ್ತಕ್ಕಂಥ ಸಾಧನೆ ಮಾಡಿದೆ. ಹಾಗಾಗಿ ನನಗೆ ಬಹಳ ಖುಷಿ ಇದೆ. ನೋಡಿ, SLC ಫಲಿತಾಂಶದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಇದೆ. ಅದ್ರ ಜೊತೆನೇ ಇವತ್ತು ನನಗೆ ತುಂಬ ಖುಷಿ ಆಯಿತು. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ತುಂಬ ಸನ್ಮಾನ ಮಾಡಿದ್ವಿ. ಬಹಳ ಖುಷಿ ಆಯಿತು. ಕ್ರೀಡೆಯಲ್ಲೂ ಕೂಡ ನೀವು ಜೊತೆಯಲ್ಲಿ ಪಾಠ ಮತ್ತು ಆಟ ಎರಡೂ ಇರಬೇಕು. ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ಪಾಠ ಮತ್ತು ಆಟ ಎರಡೂ ಇರಬೇಕು. ಸದೃಢ ದೇಹ ಇದ್ದಾಗ ಸದೃಢ ಮನಸ್ಸು ಇರುತ್ತೆ. ಹಾಗಾಗಿನೇ ಈ ಎರಡಲ್ಲೂ ಕೂಡ ನಮ್ಮ ತಾಲೂಕು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋಕ್ಕೆ ನೀವೆಲ್ಲರೂ ಕೂಡ ಕ್ರೀಡೆಯಲ್ಲೂ ನಾವು ಸಾಧನೆ ಮಾಡಿದ್ದೀವಿ ಅಂತೇಳಿ ಇವತ್ತು ಈ ಸಾಧನೆಯನ್ನು ನಾನು ಇವತ್ತು ನೋಡಿ ಬಹಳ ಖುಷಿ ಆಯಿತು. ಹಾಗೆಯೇ ಈ ವರ್ಷನೂ ಕೂಡ ಇದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ನೀವು ಮಾಡಬೇಕು. ಆ ಮಕ್ಕಳಲ್ಲಿ ಕೂಡ ಆ ಕೆಲಸವನ್ನು ನೀವು ಮಾಡಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ಯಾಕೆ ಅಂದರೆ ಎಲ್ಲಿ ನಮ್ಮ ಶಿಕ್ಷಕರು, ದೈಹಿಕ ಶಿಕ್ಷಕರು ತುಂಬ ಆ್ಯಕ್ಟಿವಿಟಿಯಾಗಿ ಕೆಲಸ ಮಾಡ್ತಾರೋ ಅಲ್ಲಿ ಇಂಥ ಸಾಧನೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ. ಇಲ್ಲಪ್ಪ ನಮ್ಮ ಕೈಲಿ ಏನೂ ಆಗಲ್ಲ ಬಿಡು, ಬೇಡ ಬಿಡು ಅಂತ ಹೇಳಲ್ಲ. ನೋಡಿ, ಪಾಠದ ಜೊತೆಗೆ ನನಗೆ ಗೊತ್ತಿದೆ ನಿಮಗೆ ಕೊಡೋದು ಸ್ವಲ್ಪ ಸಮಯ, ಅದರಲ್ಲೇ ಕೂಡ ತುಂಬ ಉತ್ತಮ ಸಾಧನೆ ಮಾಡಿದ್ದೀರಾ. ನಮ್ಮ ಮಾಗಳದ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಸ್ಕೇಟಿಂಗಲ್ಲೂ ಕೂಡ ಸಾಧನೆ ಆಗಿದೆ. ಎಲ್ಲ ರಂಗದಲ್ಲೂ ಕೂಡ ಸಾಧನೆ ಮಾಡಿದ್ದೀರಾ. ಬಹಳ ಖುಷಿ ಆಯಿತು. ಉತ್ತಮವಾದ ತಾಲೂಕಿಗೆ ನಾನು ಬಂದಿದ್ದೀನಿ. ಇಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಕೂಡ ನಿಮ್ಮ ಕೆಲಸವನ್ನು ಮಾಡುತ್ತೇನೆ ಮತ್ತು ನಿಮ್ಮ ಕ್ರೀಡೆಗೆ, ಆಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡುತ್ತೇವೆ. ಮತ್ತು ನಮ್ಮ TPO ಸರ್ ಹೇಳಿದರು, ಮತ್ತು ಪದಾಧಿಕಾರಿಗಳಿಗೆ ಹೇಳಿದರು, ಕೆಲವೊಂದು ಬೇಡಿಕೆಗಳನ್ನು ಹೇಳಿದರು. ನಿಜವಾಗ್ಲೂ ಆದೇಶಗಳು ಇದ್ದಾಗ ಆ ಆದೇಶಗಳು ಏನೇನು ಹೇಳ್ತವೆ ಅದ್ರ ಪ್ರಕಾರ ನಾನು ನನ್ನ ಕೈಲಿ ಏನಾಗುತ್ತೋ ಆದೇಶದ ಪ್ರಕಾರ ನಿಯಮಾನುಸಾರ ಅದೆಲ್ಲ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದುಗಳನ್ನು ಮಾಡಿಕೊಡ್ತೇನೆ. ಮತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈಗ ನಮ್ಮ ಕೋಟಕ್ ಸರು ಮತ್ತು ಹನುಮಂತಪ್ಪ ಸರು ಎಲ್ಲ ಹೇಳಿದರು ಕ್ರೀಡೆ ಹೇಗಾಗುತ್ತೆ ಏನು ಅಂತೇಳಿ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ TPO ಸರ್ ಹೇಳಿದಾಗೇ ತಾಲೂಕು ಹಂತದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ಕೊಡೋಣ. ಯಾಕೆ ಅಂದರೆ ಬೇರೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗೋದು ಬೇಡ ಮತ್ತು ಕ್ರೀಡೆಗಳು ಸುಗಮವಾಗಿ ಸಾಗಬೇಕು ಅಂದಾಗ ಇಷ್ಟು ವರ್ಷ ನೀವು ಪರಿಪಾಲನೆ ಮಾಡಿದ್ದೀರಿ. ಅದೇ ರೀತಿ ಈ ವರ್ಷನೂ ಕೂಡ ಹಿಂದಿನ ವರ್ಷ ಹೇಗೆ ಕ್ರೀಡಾ ಚಟುವಟಿಕೆಗಳು ಕೈಗೊಂಡಿರ್ತೀರೋ ಈ ವರ್ಷನೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ತಾಲೂಕಿನ ಎಲ್ಲ ಕ್ರೀಡಾಕೂಟಗಳು ಚೆನ್ನಾಗಿ ನಡಿಬೇಕು. ನೀವೆಲ್ಲರೂ ಅದಕ್ಕೆ ಸಹಕಾರ ನೀಡಬೇಕು. ನಮ್ಮ ರಫೀಕ್ ಸರ್ ಅವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ನೀವು ಇಷ್ಟು ವರ್ಷ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಈ ವರ್ಷನೂ ಕೂಡ ಅದೇ ರೀತಿಯಾದ ಅತ್ಯುತ್ತಮವಾಗಿ ಕೆಲಸ ಮಾಡಿ ಅತ್ಯುತ್ತಮವಾಗಿ ಸಂಗೋಪವಾಗಿ ಆಟಗಳನ್ನು ನಡೆಸ್ಕೊಡ್ಬೇಕು. ಹಾಗೆಯೇ ಏನಪ್ಪ ಅಂದರೆ ಇನ್ನೊಂದು ಹೇಳಬೇಕು ಅಂದರೆ, ನನಗೆ ಶಾಲೆಯಲ್ಲಿ ಎಲ್ಲ ದೈಹಿಕ ಶಿಕ್ಷಕ ಎಲ್ಲ ಶಾಲೆಯಲ್ಲೂ ಯಾಕಪ್ಪ, ಹೌದು, ಯಾವುದೇ ಶಾಲೆಯಲ್ಲಿ ನೋಡ್ರಿ, ನೀವು ಏನೇ ಆಗಲಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಆತ್ಮೀಯ ಆಗಿರ್ತಕ್ಕಂಥ ನೀವು. ಹಾಗಾಗಿ ನಿಮ್ಮಲ್ಲಿ ಏನಂತ ಹೇಳ್ತೀನಿ ಅಂದರೆ, ಯಾವುದೇ ಮಕ್ಕಳಾಗಿರಲಿ ಶಾಲೆಯಲ್ಲಿ ಯಾವೊಬ್ಬ ಶಿಕ್ಷಕರ ಹತ್ರ ಮಾತಾಡೋಕ್ಕೆ ಎದುರಿದ್ರು ಕೂಡ ನಿಮ್ಮ ಹತ್ರ ತಮ್ಮ ಕಷ್ಟಗಳು, ಸುಖಗಳು ಎಲ್ಲದನ್ನ ಮಾತಾಡ್ತಾರೆ. ಹಾಗಾಗಿ ಏನಾಗಿದೆಯಪ್ಪ ಅಂದರೆ, ನೀವುಗಳು ಆ ಶಾಲೆಯಲ್ಲಿ ನಮ್ಮ ಮಕ್ಕಳ ಮನಸ್ಥಿತಿಯನ್ನು ಅರಿತಿರೋದ್ರಿಂದ ಅಥವಾ ಆ ಶಾಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತವೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ನಮಗೆ ಮೊನ್ನೆ ಒಂದು ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಘಟನೆ ಬಹಳ, ಇಷ್ಟೆಲ್ಲ ಸಾಧನೆ ಮಾಡಿದ್ದು ಅಲ್ಲೆಲ್ಲ ಒಂದು ಗೌಣ ಆಗ್ಬಿಡ್ತು. ಶೈಕ್ಷಣಿಕವಾಗಿ ಕ್ರೀಡಾ ಚಟುವಟಿಕೆ ಏನೆಲ್ಲ ಸಾಧನೆ ಮಾಡಿದ್ವಿ, ಇಂಥ ಎಲ್ಲೋ ಒಂದು ಸಣ್ಣ
ಘಟನೆಯಿಂದ ನಮ್ಗೆ ಏನಾಗ್ತಾ ಇದೆ, ಅದು ಗೌಣ ಆಗಬಾರ್ದು. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ. ಇನ್ನು ಮುಂದೆ ನಮ್ಮ ತಾಲೂಕಿನಲ್ಲಿ ಈ ಥರ ಯಾವುದೇ ಘಟನೆಗಳು ಆಗಬಾರ್ದು. ಹಾಗಾಗಿ ನಾನು ನಿಮ್ಮೆಲ್ಲ ದೈಹಿಕ ಶಿಕ್ಷಕರುಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ, ಶಾಲೆಯ ಎಲ್ಲ ಚಟುವಟಿಕೆಗಳು ಏನು ನಡೀತವೆ ಏನಿಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ನಾವು ಬೇರೆ ಶಿಕ್ಷಕರು ತರಗತಿಯ ಕೋಣೆಯಲ್ಲಿ ಪಾಠ ಪ್ರವಚನದಲ್ಲಿ ಇರ್ತಾರೆ. ನೀವು ಎಲ್ಲ ಮಕ್ಕಳನ್ನು ನಿಮಗೆ ನಾನು ಸಾಮಾನ್ಯವಾಗಿ ಅನಲೈಸ್ ಮಾಡ್ದಂಗೆ ಶಾಲೆಯ ಪ್ರತಿಯೊಂದು ಮಗು ಏನು, ಹೇಗೆ, ಅವರ ಚಟುವಟಿಕೆಗಳು ಹೇಗೆ, ಅವ್ರ ಮನಸ್ಥಿತಿಗಳು ಹೇಗೆ ಅಂತ ನೀವೆಲ್ಲ ಅರ್ಥಕೊಂಡಿದ್ದೀರಿ. ಹಾಗಾಗಿ ಈ ಥರದಲ್ಲಿ ಎಲ್ಲಾದರೂ ಸಮಸ್ಯೆಗಳಿದ್ರೆ ಅವುಗಳನ್ನು ನಮ್ಮ ಗಮನಕ್ಕೆ ತರ್ರಿ, ಅಥವಾ ನೀವುಗಳು ತಿಳುವಳಿಕೆ ಹೇಳ್ಬೋದಾ ಹೇಳಿ. ಮತ್ತು ಮಕ್ಕಳಿಗೆ ನೀವು ಕೂಡ ಈ ಥರದ ವಿಷಯಗಳನ್ನು ಅವರಿಗೆ ಧೈರ್ಯ ಕೊಡಿ. ಏನಾದರೂ ಘಟನೆಗಳಿದ್ರೆ ಹೇಳಿ. ಆಮೇಲೆ ಮಕ್ಕಳ ರಕ್ಷಣಾ ನೀತಿ 2016 ಪರಿಷ್ಕೃತ ಆಗಿದೆ. ಅದು ಎಲ್ಲ ಶಾಲೆಗಳಲ್ಲೂ ನಾವು ಹೇಳಿದ್ದೀವಿ, HMಗಳಿಗೆ ಹೇಳಿದ್ವಿ, ಮೀಟಿಂಗ್ಗಳಲ್ಲಿ ಸರ್ಕ್ಯುಲರ್ ಇದೆ, ಬದ್ಧತಾ ಪ್ರಮಾಣ ಪತ್ರಗಳಿದ್ದಾವೆ. ಅವುಗಳನ್ನು ಇಟ್ಕೊಂಡು ಅದ್ರ ಜೊತೆಗೆ ಒಂದು ಸಲಹಾ ಪೆಟ್ಟಿಗೆ ಅಂತ ಇದೆ. ದಯವಿಟ್ಟು ಸಲಹಾ ಪೆಟ್ಟಿಗೆಯನ್ನು ನೀವು ಕೂಡ ಸಲಹೆ ಮುಖ್ಯ ಶಿಕ್ಷಕರಿಗೆ ಹೋಗಿ ಕೇಳಿ, ಸಲಹಾ ಪೆಟ್ಟಿಗೆಯನ್ನು ಇಡಬೇಕು. ಮಕ್ಕಳಿಗೆ ಹೇಳಿ, ನಿಮ್ಮ ಶನಿವಾರದ ಸಮಯದಲ್ಲಿ ಕೂರಿಸ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಆ ಸಲಹಾ ಪೆಟ್ಟಿಗೆಯಲ್ಲಿ ಹಾಕಿ. ಅದು ಮಕ್ಕಳ ರಕ್ಷಣಾ ನೀತಿಯ ಪ್ರಕಾರ ಪ್ರತಿ ವಾರಕ್ಕೆ ಒಂದು ಸಾರಿ ಆ ಕಮಿಟಿಯವರು ಕೂತ್ಕೊಂಡು ಸಲಹಾ ಪೆಟ್ಟಿಗೆಯನ್ನು ಓಪನ್ ಮಾಡಿಕೊಂಡು ಸಲಹಾ ಪೆಟ್ಟಿಗೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಹಂತದಲ್ಲಿ ಸಾಲ್ವ್ ಮಾಡಿದ್ರೆ ಮಾಡಬೇಕು, ಅದು ಯಾವುದೇ ಹಂತದಲ್ಲಿ ಸಾಲ್ವ್ ಹೋಗುತ್ತೆ. ಈ ರೀತಿಯಾಗಿ ಕಾರ್ಯಚಟುವಟಿಕೆಗಳು ನಮ್ಮ ತಾಲೂಕಿನಲ್ಲಿ ಈಗಿನಿಂದಲೇ ಪ್ರಾರಂಭವಾಗಲಿ. ಯಾಕೆ ಅಂದರೆ ಇದು ಯಾವುದು ತುಂಬ ಬಹಳ ಮನಸ್ಸಿಗೆ ನೋವಾಗಿರ್ತಕ್ಕಂಥ, ಬಹಳ ದುಃಖವಾಗಿರ್ತಕ್ಕಂಥ ಘಟನೆ ಇದು. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಂದರೆ, ನಾನು ಹೇಳಿದ್ರೆ ನೆಕ್ಸ್ಟ್ ಶಾಲೆಯಲ್ಲಿ HMನ ನಂತರ ನೀವು ಶಾಲೆಯಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥರು. ಹಾಗಾಗಿ ನಮ್ಮ ದೈಹಿಕ ಶಿಕ್ಷಕರು ಈ ಕೆಲಸವನ್ನು ನಮ್ಮ ಶಾಲೆಗಳಲ್ಲಿ ಮಾಡಿ, ಯಾವುದೇ ಶಾಲೆಯಲ್ಲೂ ಕೂಡ ಯಾವುದೂ ರೀತಿಯಾದ ಒಂದು ಕಪ್ಪು ಚುಕ್ಕೆ ನನಗೆ ಬರದೇ ಇರೋಂಗೆ ನಾವೆಲ್ಲರೂ ಸೇರಿ ನೋಡ್ಕೊಳ್ಳೋಣ. ಯಾಕೆ ಅಂದರೆ ಎಷ್ಟು ಸಾಧನೆ ಮಾಡಿದ್ದೀವಿ ಇಡೀ ಡಿವಿಷನ್ಗೆ ಶೈಕ್ಷಣಿಕವಾಗಿ, ಈ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆಗಳು ಮಾಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಥರ ಘಟನೆಗಳಾದಾಗ ಅದೆಲ್ಲದೂ ಗೌಣ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲರೂ ಸೇರಿ ಮುಖ್ಯ ಶಿಕ್ಷಕರ ಬಂದು ಕೈ ಜೋಡಿಸ್ರಿ. ಆಮೇಲೆ ಅವರು ಕೂಡ ಆಟೋಪಾಠಗಳಲ್ಲಿ ನಿಮಗೆ ಕೈ ಜೋಡಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನ ಘನತೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋಣ. ಹಾಗಾಗಿ ನಮ್ಮ ಹನುಮಂತಪ್ಪ ಸರ್ ಹೇಳೋದಕ್ಕೆ, ಸ್ವಲ್ಪ ಕ್ರೀಡಾ ಸಮಯದಲ್ಲಿ ನೀವೇನೋ ಆಟ ಆಡ್ಸೋಕ್ಕೆ ಬ್ಯುಸಿ ಆಗಿಬಿಟ್ಟಿರ್ತೀರ, ಆದರೆ ಮಕ್ಕಳು ಬಂದಿರ್ತಾರೆ. ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯರಾಗಲಿ ಪ್ರೌಢಶಾಲೆಯ ಮಕ್ಕಳಾಗಲಿ ಯಾರು ಬಂದಿರ್ತಾರೋ ಸುರಕ್ಷಿತವಾಗಿ ಅವ್ರ ಮನೆಗೆ ಮುಟ್ಟಿದ್ರೋ ಇಲ್ಲ, ಆ ಒಂದು 2 ದಿನಗಳು ಅದನ್ನು ನೀವು ತುಂಬ ಟೀಮ್ ಮ್ಯಾನೇಜರ್ ಇರ್ತಾರೆ, ಅವ್ರಿಗೂ ಜವಾಬ್ದಾರಿ ಇರುತ್ತೆ, ಮುಖ್ಯ ಶಿಕ್ಷಕ ಅದ್ರ ಜೊತೆಗೆ ನೀವು ಕೂಡ ಬಂದಿರ್ತಾರ. ಆಮೇಲೆ ಅಲ್ಲಿ ಇನ್ನು ಹೊರಗಡೆ ಕರ್ಕೊಂಡು ಬಂದಾಗ, ತಾಲೂಕು ಕ್ರೀಡಾಂಗಣದಲ್ಲಿ ಹೊರಗಡೆ ಕರ್ಕೊಂಡು ಬಂದಾಗ ಅವರ ಸುರಕ್ಷತೆ ಭಾಳ ಕಾಳಜಿಯಾಗಿರುತ್ತೆ. ಯಾಕಂದರೆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ, ಆಮೇಲೆ ಏನು ತಿಳುವಳಿಕೆ ಕೊರತೆ ಇರುತ್ತೆ. ಹಾಗಾಗಿ ನಮ್ಮ ಟೀಚರ್ ಜೊತೆ ಬರಬೇಕು, ಟೀಚರ್ ಜೊತೆಗಳನ್ನ ಕರ್ಕೊಂಡು ಬರೋದು, ಕಳಿಸೋದು, ಮುಖ್ಯ ಶಿಕ್ಷಕರು, ಟೀಮ್ ಮ್ಯಾನೇಜರ್ ಜೊತೆಗೆ ನಿಮ್ಮದು ಒಂದು ಪಾತ್ರ ಇರುತ್ತೆ. ಅದನ್ನು ಕೂಡ ನೀವು ಅವರಿಗೆ ಹೇಳಬೇಕು. ಮತ್ತು ಹಿಂದಿನ ವರ್ಷ ಹೇಗೆ ಯಾವುದೇ ರೀತಿಯ ಕ್ರೀಡೆಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗದಂಗೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ಕ್ರೀಡೆಗಳನ್ನು ಎಲ್ಲರೂ ನಡೆಸ್ಕೊಟ್ಟಿದ್ದೀರ ಅಂತ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ತಾಲೂಕಿನಿಂದ ನಮ್ಮ ವತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳು ಮತ್ತು ಎಲ್ಲ ಟೀಚರ್ಸ್, ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ಟೀಚರ್ಸು ಮತ್ತು ಆ ಶಾಲೆಯವರು ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಯಾವುದೇ ರೀತಿಯ ತೊಂದರೆ ಆಗದಂಗೆ ನಿಮ್ಮಗಳಿಗೆ ನಾವು ಯಾವಾಗಲೂ ಸಹಕಾರ ನೀಡ್ತೀವಿ, ಕ್ರೀಡೆಗೆ ಯಾವಾಗಲೂ ಕೂಡ ಸಹಕಾರ ನೀಡ್ತೀವಿ. ಯಾವುದೇ ಗೊಂದಲಗಳಾಗದಂತೆ ಈ ವರ್ಷನೂ ಕೂಡ ನಮ್ಮ ತಾಲೂಕಿನಾದ್ಯಂತ ಎಲ್ಲ ತಾಲೂಕು ಕ್ರೀಡಾ ಚಟುವಟಿಕೆಗಳು ನಮ್ಮ ಸರ್ ಅವರ ಸಲಹೆ ಅಧ್ಯಕ್ಷತೆಯಲ್ಲಿ ನೀವು ಅವರ ಸಲಹೆ ಸಹಕಾರದ ಮೂಲಕ ಉತ್ತಮವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಕೇಳ್ಕೊಳ್ತಾ, ಈ ವರ್ಷದ 2026-27 ಸಾಲಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ, ನಿಮ್ಮ ಕ್ರೀಡಾ ಚಟುವಟಿಕೆಗಳು ಸಂಗೋಪವಾಗಿ ನಡೀಲಿ ಅಂತ ಹೇಳಿ, ಮತ್ತು ಕ್ಯಾಂಪ್ಸ್ ಬಂದಿರೋದ್ರಿಂದ ಅದರ ಲಿಮಿಟಿನಲ್ಲೇ ನಾವುಗಳು ಕೆಲಸ ಮಾಡಬೇಕಾಗಿದೆ. ಅದು ಒಂದು ಕೂಡ, ಯಾಕಂದರೆ ಅದು ನಮ್ಮ ಸರ್ಕಾರದ ಆದೇಶ ಆಗಿರೋದ್ರಿಂದ ನೋಡಿ, ಅದು ಆದೇಶಗಳು ಹೇಳ್ತಾರೆ ಸರ್ ನಿಮಗೆ, ನಮ್ಮ TPO ಸರ್, ಅದರ ಆದೇಶದ ಅನುಗುಣವಾಗಿ ಅದನ್ನು ಯಾರು ನಾವು ನಿಯಮವನ್ನು ಮೀರಕ್ಕಾಗಲ್ಲ. ಆ ನಿಯಮದ ಅಡಿಯಲ್ಲೇ ಚೌಕಟ್ಟಿನಲ್ಲೇ ನಾವೆಲ್ಲರೂ ಕೂಡ ಈ ಕ್ರೀಡಾ ಚಟುವಟಿಕೆಗಳನ್ನು ಮಾಡೋಣ, ಈ ಕ್ರೀಡೆಗಳನ್ನು ನಡೆಸ್ಕೊಡೋಣ. ಈ ವರ್ಷ ಕೂಡ ತಾವೆಲ್ಲರೂ ಉತ್ತಮವಾಗಿ ನಡೆಸ್ಕೊಟ್ಟು ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗದಂತೆ ತಾವೆಲ್ಲರೂ ಕೂಡ ಕಾರ್ಯನಿರತರಾಗ್ತೀರಾ ಅಂತ ಹೇಳ್ತಾ, ಈ ಒಂದು
ಸಾಧನೆ ಮಾಡಿದಂಥ ಮಕ್ಕಳಿಗೆ, ಟೀಚರ್ಸ್ಗೆ ಎಲ್ಲರಿಗೂ ಸನ್ಮಾನ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಚಾಯಿ. ಸಾಧನೆ ಮಾಡಿದ ಮತ್ತು ಶೈಕ್ಷಣಿಕ ಸಾಧನೆ ಮಾಡಿದಂಥ ತಾಲೂಕಿಗೆ ನಾನು ಬಂದು ನಿಜವಾಗ್ಲೂ ಸಂತೋಷವನ್ನು ಪಟ್ಟೆ. ನಿಮ್ಮ ಸಹಕಾರ ಹಿಂದಿನ ವರ್ಷ ಹೇಗಿತ್ತೋ ಈ ವರ್ಷವೂ ಕೂಡ ಹಾಗೆ ಇದ್ದು ಈ ತಾಲೂಕಿನ ಕೀರ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಜ್ವಲಿಸುವಂತೆ ಶ್ರಮ ವಹಿಸಿ ಎನ್ನುವಂಥ ಕಿವಿ ಮಾತಿನೊಂದಿಗೆ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಮತಿ ಕೆ ಮಂಗಳ ಮೇಡಮ್ ಅವರಿಗೆ ತುಂಬುರಿದ ಧನ್ಯವಾದಗಳು. ಈಗ ಪ್ರಪ್ರಥಮ ಬಾರಿಗೆ ನಮ್ಮ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಯಶಸ್ವಿಗೊಳಿಸಿದಂತಹ ಪ್ರಥಮ ಹಡಗಲಿ ತಾಲೂಕಿನ ಮಹಿಳಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಕೆ ಮಂಗಳ ಮೇಡಮ್ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರುಗಳು, ಪ್ರಭಾರ ಮುಖ್ಯ ಗುರುಗಳು, ಹಾಗೆ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾದಂಥ ನಾಗೇಶ್ ಸರ್ ಅವರೆಲ್ಲರೂ ಕೂಡ ಸೇರಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಮೇಡಮ್ ಅವರನ್ನ ಅಭಿನಂದಿಸಿ ಸನ್ಮಾನಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ನಮ್ಮ ಮಹಿಳಾ ಬಂಧುಗಳು, ಮಹಿಳಾ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಮತಿ ಮಂಜುಳಾ ಮೇಡಮ್ ರವರು ಸನ್ಮಾನಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಳೆಯ ಮೂಲಕವಾಗಿ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಮತಿ ಕೆ ಮಂಗಳ ಮೇಡಮ್ ರವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ನಮ್ಮ ದೈಹಿಕ ಶಿಕ್ಷಣ ಸಂಘದ ವತಿಯಿಂದ. ಕಾರ್ಯಕ್ರಮ ಅಧಿಕಾರಿಗಳು ತಾಲೂಕು ಹಂತದಲ್ಲಿ ಅವರು ಕೂಡ ನಮ್ಮ ಸಂಘದ ಸನ್ಮಾನವನ್ನ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾನೆ. ಹಾಗೆ ನಮ್ಮ PA ಕಚೇರಿಯ ECO ಸರ್ ಆದಂತ ನರೇಶ್ ಸರ್ ಅವರು ಕೂಡ ನಮ್ಮ ಸಂಘದ ಆತ್ಮೀಯ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ 3 ಜನ ಅಧಿಕಾರಿ ವರ್ಗದವರಿಗೆ ನಮ್ಮ ತಾಲೂಕಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಹೃದಯ ಸ್ಪರ್ಶಿ ಸನ್ಮಾನ, ಆತ್ಮೀಯ ಸನ್ಮಾನ. ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಯಾವತ್ತೂ ಕೂಡ ಈ ಅಧಿಕಾರಿಗಳ ಸಹಕಾರ ನಮ್ಮ ಕ್ರೀಡಾಕೂಟಕ್ಕೆ ಇರಲಿ. ಹಿಂದಿನ ವರ್ಷದಂತೆ ನಮ್ಮ ಕೋಟೆಪ್ಪ ಸರ್ ಎಲ್ಲೇ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನಡೆದ್ರು ಕೂಡ ಹನುಮಂತಪ್ಪ ಸರ್ ಇಬ್ಬರು ಕೂಡ ನಮ್ಮ ಜೊತೆಗೆ ಇದ್ದು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ಕ್ರಿಯಾಶೀಲ ECO ಆದಂತ ನರೇಂದ್ರ ಸರ್ ಅವರು ಕೂಡ ನಮಗೆ ಬೇಕಾದಂತಹ ಸಹಕಾರವನ್ನು ಕೊಡಲಿದ್ದಾರೆ. ಹಾಗಾಗಿ ನಮ್ಮ ಸಂಘ ಯಾವತ್ತೂ ಕೂಡ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವುದರಲ್ಲಿ ಮಕ್ಕಳನ್ನ ರಾಜ್ಯ, ರಾಷ್ಟ್ರ, ವಿಭಾಗ ಮಟ್ಟದಲ್ಲಿ ಗೆಲ್ಲಿಸುವುದರಲ್ಲಿ ಮುಂದಿದೆ. ನಿಮ್ಮೆಲ್ಲರ ಸಹಕಾರವನ್ನು ಹೀಗೆ ಕೋರ್ತಾ ನಾವು ನಮ್ಮ ಸಂಘದಿಂದ ತಮ್ಮನ್ನ ಅಭಿನಂದಿಸುತ್ತಿದ್ದೇವೆ ಸರ್. ಯಾವತ್ತು MM ಪಾಟೀಲ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಉತ್ತಮ ಕಬಡ್ಡಿ ಪಟುಗಳು, ವಾಲಿಬಾಲ್ ಆಟದ ಒಳ್ಳೆಯ ಚತುರ ಆಟಗಾರರು ಕೂಡ ಅವರು ಮಕ್ಕಳನ್ನ ಪದವಿ ಪೂರ್ವ ಹಂತದಲ್ಲಿ, ಪದವಿ ಹಂತದಲ್ಲಿ, ಜೊತೆಗೆ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ವಿಜಯನಗರ ಜಿಲ್ಲೆಯ ಅನುದಾನ ರಹಿತ ಶಾಲೆಯ ಉತ್ತಮ ದೈಹಿಕ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕವಾಗಿ ಆ ಶಿಕ್ಷಕರ ಕ್ರೀಡಾ ಸಾಧನೆಯನ್ನ, ಮಕ್ಕಳ ಸಾಧನೆಯನ್ನ ನಾವು ಅಭಿನಂದಿಸೋಣ, ಗೌರವಿಸೋಣ. ವರ್ಗಾವಣೆಗೊಂಡು ಬೂದೂರು ಪ್ರೌಢಶಾಲೆಗೆ ಆಯ್ಕೆ ಮಾಡ್ಕೊಂಡು ಬಂದು ಸ್ಥಳ ನಿಯುಕ್ತಿಗೊಂಡು ಜಾಯ್ನ್ ಆಗಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಮ್ಮ ತಾಲೂಕಿಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತದೆ. ಅವರು ಒಂದು ಪುಸ್ತಕವನ್ನ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಸಂಘದ ವತಿಯಿಂದ ಅವರನ್ನು ಅಭಿನಂದಿಸಿ ಗೌರವಿಸಲಾಗ್ತಾ ಇದೆ. ದೈಹಿಕ ಶಿಕ್ಷಣ ಸಂಘದ ವತಿಯಿಂದ ಚೆನ್ನವೀರಪ್ಪ ಚಕ್ರಸಾಲಿ ಸರ್ ಅವರಿಗೆ ಹೃದಯ ಪೂರ್ವಕವಾದಂತಹ ಆತ್ಮೀಯ ಸ್ವಾಗತ ನಮ್ಮ ಹೂವಿನ ಹಡಗಲಿ ತಾಲೂಕಿಗೆ. ಜೋರಾದಂತಹ ಚಪ್ಪಳೆ ತಟ್ಟೋದ್ರ ಮೂಲಕ ಅವರ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಬರಮಾಡಿಕೊಳ್ಳೋಣ. ಓಕೆ, ಕಿರುಹೊತ್ತಿಗೆಯನ್ನು ನೀಡುವುದರ ಮೂಲಕವಾಗಿ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸರ್, ಸುಸ್ವಾಗತ ನಮ್ಮ ಹಡಗಲಿ ತಾಲೂಕಿಗೆ. ಅವರು ಕೂಡ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಸದಸ್ಯರಾಗಿ ಇದ್ದಾರೆ. ಇನ್ನ ಮುಂದಿನ ಹಂತದಲ್ಲಿ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕ್ರೀಡಾಕೂಟದ ಪೂರ್ವಭಾವಿ ಸಭೆಗೆ ಆಗಿರ್ತಕ್ಕಂಥ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಕೆ ಮಂಗಳ ಮೇಡಮ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಮ್ಮ ತಾಲೂಕಿಗೆ ಪ್ರಪ್ರಥಮ ಮಹಿಳಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದಿರ್ತಕ್ಕಂಥ ಅವರಿಗೆ ನಮ್ಮ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಕೋಟ್ಯಾಪ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ
ನಮ್ಮ ಬಿಸಿ ಊಟದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಹನುಮಂತಪ್ಪ ಸರ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಇವತ್ತು ದೈಹಿಕ ಶಿಕ್ಷಕರೊಂದಿಗೆ ಹಂಚಿಕೊಂಡಿರ್ತಕ್ಕಂಥವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆಯ ವಿಆರ್ಪಿ ಆಗಿರ್ತಕ್ಕಂಥ ಶ್ರೀಯುತ ನರೇಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಣ ಪರೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದಿನ ಉಪ ಪ್ರಾಚಾರ್ಯರಾಗಿ ನೇಮಕ ಸೇವೆಯನ್ನು ಸಲ್ಲಿಸ್ತಾ ಇದ್ದ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಮೊಹಮ್ಮದ್ ರಫಿ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ವರ್ಷದ 2025 ಮತ್ತು 26ನೇ ಸಾಲಿನ ಕೊಂಬಳಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆಯಲ್ಲಿ 100ಕ್ಕೆ 100 ಹಾಜರ ಫಲಿತಾಂಶ SSLCಯಲ್ಲಿ ಫಲಿತಾಂಶವನ್ನು ಪಡೆದಿದ್ದ ನನ್ನ ಸ್ನೇಹಿತ ವೆಂಕನಾಯ್ಕ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಹೊಸಪೇಟೆ ಜಿಲ್ಲಾ ಪ್ರಾಥಮಿಕ ಶಾಲಾ ಗ್ರೇಡ್ 2 ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿದ್ದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವಿವಿಧ ಶಾಲೆಗಳಿಂದ ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಹೆಸರನ್ನು ತಂದಿರ್ತಕ್ಕಂಥ, ನಮ್ಮ ರಾಜ್ಯದ ಹೆಸರನ್ನು ತಂದಿರ್ತಕ್ಕಂಥ ನಮ್ಮ ಕ್ರೀಡಾಪಟುಗಳಿಗೆ ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರಿಗೂ ಹಾಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಬಂದು ತಮ್ಮ ಮಕ್ಕಳ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೋಷಕರಿಗೂ ಕೂಡ ಅಭಿನಂದನೆ. ಹಾಗೆಯೇ ನಮ್ಮ ಎಲ್ಲ ದೈಹಿಕ ಶಿಕ್ಷಕಿಯರಿಗೂ ಮತ್ತು ದೈಹಿಕ ಶಿಕ್ಷಕ ಮಿತ್ರರಿಗೂ ಹಾಗೆಯೇ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್.